ಹಿಂದೆ ನನಗೆ ಜ್ಞಾಪಿಸ್ಕೋಬೇಕು ಏನು ಅಂದರೆ ನಮ್ಮ ವಿ ಎಸ್ ಆಚಾರ್ಯ ಇದ್ರಲ್ಲ, ನಾವು ಯಾವುದೋ ಒಂದು ಡಾಕ್ಟ್ರ್ ಬಗ್ಗೆ ಸ್ಟಿಂಗ್ ಆಪ್ರೇಷನ್ ಮಾಡಿಬಿಟ್ಟಿದ್ವಿ. ಸೊ ಅವ್ರು ಒಳ್ಳೆ ಡಾಕ್ಟ್ರೇ ಅಂತೆ ಕಿಮ್ಸಲ್ಲಿ. ಅವ್ರಿಗೇನೋ ಗ್ರಾಚಾರ ಸುಮಾರಾಗಿತ್ತು, ಸಿಕ್ಕಾಕೊಂಡ್ರು ಅದು ಯಾವುದೋ ಒಂದು ಇದಕ್ಕೆ. ಆವಾಗ ನಾನೇ ಲೈವಲ್ಲಿ ಕುತ್ಕೊಂಡು ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡೆ, ಇದಕ್ಕೆಲ್ಲ ಆಯಿತು. ಅವರು ಲೈವಿಗೆ ಬಂದರು. ಲೈವಿಗೆ ಬಂದು ಕೇಳಿದೆ, ಏನಿದೆ ಇದು ಈ ರೀತಿಯಲ್ಲಿ ಆಗ್ತಾಯಿದೆ, ಆಚಾರ್ಯರು ಏನು ಮಾಡ್ತಾಯಿದ್ದೀರಿ ಏನಕ್ಕೆ ಅಂತ. ಅವಾಗ ಅವ್ರು ತುಂಬ ಚೆನ್ನಾಗಿ ಹೇಳಿದರು, ಇಲ್ಲ ಅದು ಮಾಡಿದ ತಪ್ಪು, ನಾನು ಅವ್ರನ್ನ ಸಮರ್ಥನೆ ಮಾಡಲ್ಲ, ನಾವು ಭ್ರಷ್ಟರನ್ನ ನಾವು ಬೆಂಬಲಿಸೋ ಎಲ್ಲ ಸರಿ. ಆದರೆ ರಂಗನಾಥ್ ಒಂದು ಅರ್ಥ ಮಾಡ್ಕೊಳ್ಳಿ, ತುಂಬ ಒಳ್ಳೆ ಹ್ಯಾಂಡು. ಈಗ ಅವ್ರನ್ನ ನಾನು ತೆಗೆದುಬಿಟ್ರೆ ಆ ಜಾಗದಲ್ಲಿ ಕೂಡ್ಸೋಕ್ಕಾಗಲ್ಲ. ನಿಮಗೆ ಅದು ಆಗುವಂಥ ನಷ್ಟ ಇದೆಯಲ್ಲ, ನಾನು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೀವೇನೋ ಮಾಡಿಬಿಡ್ತೀರಿ, ನಮ್ಮ ಕತೆ ನಾವು ಯಾರಿಗೆ ಹೇಳಬೇಕು ಅಂತ ಹೇಳಿದರು. ನೀವು ಹೇಳೋದಕ್ಕೆ ಜ್ಞಾಪಕ ಆಯ್ತು ನನಗೆ. ಇದೊಂದಿದೆ, ಅದಕ್ಕಾಗಿ ನಾವು ಒಮ್ಮೆ ಎಲ್ಲ ಫಿಲ್ಮ್ ಮಾಡಿದರೆ, ಡಾಕ್ಟರ್ಸ್ನೆಲ್ಲ ಒಮ್ಮೆ ಫಿಲ್ಮ್ ಮಾಡಿದರೆ ಮತ್ತೆ ಟ್ರ್ಯಾಕಲ್ಲಿ ತರಲಿಕ್ಕೆ ಆಗ್ತದೆ. ಅದೇನಾಗ್ತದೆ, ಅದಕ್ಕೆ ನನಗೆ ಒಂದು ಪಾಲಿಸಿ ಮಾಡಬೇಕು. ನಮಗೆ ಪ್ರತಿ ವರ್ಷ 100-200 ಜನ ರಿಟೈರ್ಡ್ ಆಗ್ತಾರೆ. ಪ್ರತಿ ವರ್ಷ ಅವ್ರು ರಿಟೈರ್ಡ್ ಆಗೋ 3 ತಿಂಗಳ ಮುಂಚೆ ಅವ್ರು ನಮ್ಮ ನೇಮಕಾತಿ ಪ್ರೊಸೆಸ್ ಸ್ಟಾರ್ಟ್ ಮಾಡಿ 1 ವರ್ಷ ಮುಂಚೆ ನಮ್ಗೆ ಒಪ್ಪಿಗೆ ಕೊಡಬೇಕು. ನಾವು 1-3 ವರ್ಷ ನಾವು ನೇಮಕಾತಿ ಮಾಡಿದ್ರೆ 4 ವರ್ಷ ಆಗುವಾಗ ಅಲ್ಲಿ ಒಂದು 500 ವೇಕೆನ್ಸಿ ಆಗ್ತದೆ ಪೋಸ್ಟ್ಗಳು. ಮತ್ತು ನೀವು ಪರ್ಮನೆಂಟ್ ನೇಮಕಾತಿ ಮಾಡಬೇಕಾದ್ರೆ ನಾವು ಕಲಿಸಬೇಕು, ಅಲ್ಲಿಂದ ಒಪ್ಪಿಗೆ ಬರಬೇಕು, ನೋಟಿಫಿಕೇಷನ್ ಮಾಡಬೇಕು, ಕಾಲ್ ಫಾರ್ ಮಾಡಬೇಕು, ವೆರಿಫಿಕೇಷನ್ ಮಾಡಬೇಕು, ಇಂಟ್ರ್ಯೂ ಮಾಡಬೇಕು, ಯಾವುದೇ ಲೋಪದೋಷ ಇಲ್ಲದೆ ಅಪಾಯಿಂಟ್ಮೆಂಟ್ ಮಾಡಬೇಕು. ಇಲ್ಲದೆ ಸ್ವಲ್ಪ ಕೋರ್ಟಿಗೆ ಹೋಗ್ತಾರೆ, ಮತ್ತೆ ಸ್ಟಕ್ ಆಗ್ತದೆ ಕೋರ್ಟಿಗೆ ಹೋಗಿ, ಎಲ್ಲ ಒಂದು ವರ್ಷ ಬೇಕು. ಆಮೇಲೆ ಇದೆಲ್ಲದರ ಹೊರತಾಗಿ ಒಳ್ಳೆಯವ್ರನ್ನ ತರಬೇಕು, ದೊಡ್ಡ ಚಾಲೆಂಜಸ್ ಆಯ್ತು. ಮತ್ತು ಡಾಕ್ಟರ್ ಫೀಲ್ಡ್ನಲ್ಲಿ ನಾನು ನೋಡುವಾಗ ಇವರಿಗೆ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ಇವರಿಗೆ ಪ್ಲೇಸ್ ಇಂಪಾರ್ಟೆಂಟ್. ಕರೆಕ್ಟ್, ಯು ಆರ್ ರೈಟ್. ಒಳ್ಳೆ ತುಂಬ ಮಾರ್ಕ್ ಇದ್ದವ್ರು ಬರ್ತಾರೆ. ನಾನು ಲಾಸ್ಟ್ ಟೈಮ್ ಡಾಕ್ಟರ್ ಇದ್ದಾಗ, ಮಿನಿಸ್ಟರ್ ಇದ್ದಾಗ ನಾನು ನೇಮಕಾತಿ ಮಾಡಿದ್ದೆ. ನೋಡಿ, ನಮಗೆ 500 ಡಾಕ್ಟ್ರು ಬೇಕಿತ್ತು, 2,000 ಅಪ್ಲಿಕೇಶನ್ ಬಂತು. ನಾವು ಸೆಲೆಕ್ಷನ್ ಮಾಡೋ ಬೇಸಲ್ಲಿ, ಮೆರಿಟ್ ಬೇಸಲ್ಲಿ ನಾವು 500 ಜನರು ನಾವು ಸೆಲೆಕ್ಟ್ ಮಾಡಿದ್ದೆವು. 500ರಲ್ಲಿ 350 ಮಾತ್ರ ಸೇರಿದರು. ಯಾಕೆಂತ ಹೇಳಿದರೆ ಅವ್ರಿಗೆ ಸಿಟಿ ಸಿಕ್ಕಲಿಲ್ಲ, ಅವ್ರಿಗೆ ಗ್ರಾಮೀಣ ಸಿಕ್ಕಿದೆ ಅಂತೇಳಿ. 150 ವೇಕೆನ್ಸಿ. ಈ ರೂಲ್ ಪ್ರಕಾರ ಇವ್ರದ್ದು ಈಗ ನೆಕ್ಸ್ಟ್ ವೇಟಿಂಗ್ ಲಿಸ್ಟಲ್ಲಿ ಯಾರಿದ್ದಾರೆ ಅವರನ್ನು ತಗೊಳ್ಳಿಕ್ಕಿಲ್ಲ, ಮತ್ತೆ ನೋಟಿಫಿಕೇಷನ್ ಮಾಡಿ ಮತ್ತೆ 1 ವರ್ಷ ಹೋಗ್ತದೆ. ಈ ರೀತಿ ಸರ್ಕಾರದ ಕೆಲವು ವ್ಯವಸ್ಥೆಯನ್ನು, ಪಾಲಿಸಿಯನ್ನು ಕೂಡ ನಾವು ಬದಲಾವಣೆ ತರಬೇಕಾಗ್ತದೆ ಫಾಸ್ಟ್ ಮಾಡಲಿಕ್ಕೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮದು ಬಹಳ ಇಷ್ಟವಾಗಿದ್ದೇನಪ್ಪ ಅಂತಂದರೆ ಕಲಬೆರಕೆ ಆಹಾರದ ಬಗ್ಗೆ ನೀವು ಸಾರಿರುವಂಥ ಸಮರ. ವಂಡರ್ಫುಲ್ ಸರ್, ನಾನು ಹೇಳ್ತೀನಿ, ನಮ್ಮ ಬೆಂಬಲ ನಿಮಗೆ ಯಾವಾಗಲೂ ಕೂಡ ಇದೆ. ಅಷ್ಟೇ ಅಲ್ಲ, ಇಡೀ ಜನರ ಬೆಂಬಲ, ಸಮಾಜದ ಬೆಂಬಲ ನಿಮಗಿದೆ. ಯಾಕಂದರೆ ನೀವೇನು ಮಾಡಿದ್ರಿ ಅಂತಂದರೆ, ಯಾವುದೋ ಈ ಸಣ್ಣ ಪುಟ್ಟ ಹೋಟ್ಲ್ಗಳಿಂದ ಶುರು ಮಾಡಲಿಲ್ಲ ನೀವು. ನಮ್ಮಲ್ಲಿ ಅದೊಂದು ಇದೆ, ಒಂದು ಪರಿಪಾಠ. ಈ ಹೋಟ್ಲ್ ನಡೆಸೋದೇ ಒಂದು ದೊಡ್ಡ ಸಂಗತಿ ಆಗಿದೆ. ಅಂಥದ್ರಲ್ಲಿ ಅಂತಂದ್ರೆ ಹೋಗ್ಬಿಟ್ಟು ಅವ್ರದ್ದು ಬಾಗಿಲು ಬಡ್ದು ಅವ್ರ ಮೇಲೆ ನಿಲ್ಲಿಸಲು ದಂಡ ಹಾಕಿ ಅಧ್ವಾನ ಮಾಡೋದು. ನೀವೇನು ಮಾಡಿದ್ರಿ ಅಂತಂದರೆ, ನೀವು ಟಾಪ್ ಹೋಟೆಲ್ಗಳಿಗೆ ಹೋದ್ರಿ, ಸ್ಟಾರ್ ಹೋಟೆಲ್ಗಳಿಗೆ, ಅಲ್ಲಿ ರೇಡ್ ಆಯಿತು. ಆವಾಗ ಅವ್ರ ಯೋಗ್ಯತೆ ಏನು, ಅದ್ರ ಬಣ್ಣ ಏನು ಅನ್ನೋದು ಜಗತ್ತಿಗೆ ಅನಾವರಣ ಆಯಿತು. ಭಾಳ ಒಳ್ಳೆಯ ಕೆಲಸ ಸರ್. ಹೆಂಗೆ ಅನ್ನಿಸ್ತು ನಿಮಗೆ? ಇಲ್ಲ, ಅದು ನನಗೆ ಅದನ್ನು ನಾನು ರೇನ್ ಮಾಡಿ, ನೀವು ಸ್ಟಾರ್ಟ್ ಮಾಡುವಾಗ, ನೀವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ನಾನು ನನ್ನಷ್ಟು ಕೇಳಿದ್ದೆ. ಅದಲ್ಲಿ ಹೋದ ನಂತರ ನನಗಾಯಿತು, ಇದು ಮಾಡಿದರೆ ಒಳ್ಳೆಯದಾಯಿತು. ಯಾಕಂತ ಹೇಳಿದರೆ ಆ ರೀತಿಯ ಒಂದು ಅಲ್ಲಿ ವಿಚಾರ ಇರ್ತಿತ್ತು. ಸೊ ಅದು ನಮಗೆ ಅವರ ಮೇಲೆ ನಮಗೆ ಗೊತ್ತಾಗ್ತದೆ, ದೊಡ್ಡ ಬಂಡವಾಳ ಹಾಕಿದ್ದಾರೆ, ನಗರದ ಅಭಿವೃದ್ಧಿಗೆ ಕೆಲವೊಂದು ಟೂರಿಸಮ್ಗೆ ಪ್ರಯೋಜನ ಕೂಡ ಆಗಿದೆ, ಎಲ್ಲ ಕೂಡ ನಮ್ಗೆ ಗೊತ್ತಿದೆ. ಅದಕ್ಕೆ ನಾವು ತೊಂದರೆ ಮಾಡಬೇಕಂತಲ್ಲ, ಬಟ್ ಪರಿಸ್ಥಿತಿ ಏನು ಅವ್ರಿಗೆ ಅರ್ಥ ಆಗಬೇಕಲ್ಲ, ಜನರಿಗೆ ಕೂಡ ಏನಂತ ಗೊತ್ತಾಗಬೇಕು, ಏನಿದೆ ಅಂತೇಳಿ ಗೊತ್ತಾಗಬೇಕು. ಕರೆಕ್ಟ್. ಅದಕ್ಕಾಗಿ ನಾವು ಇವತ್ತು ಮತ್ತೆ 10 ಡೇಸ್ ಟೈಮ್ ಕೊಟ್ಟಿದ್ದೇವೆ. 10 ಡೇಸೆಲ್ಲ ರೆಕ್ಟಿಫೈ ಮಾಡಬೇಕು. ಮುಲಾಜಿಲ್ದೇ ಕ್ರಮ ತಗೋಬೇಕು ಸರ್, ಏನಾದರೂ ಖಂಡಿತವಾಗಿ. ಯಾಕಂತ ಹೇಳಿದರೆ ಈಗಾಗಲೇ ಅವ್ರಿಗೆ ಫೈನ್ ಹಾಕಿದ್ದೇವೆ, ಕೆಲವೊಂದು ಬಂದ್ ಮಾಡಿದ್ದೇವೆ, ಬೇರೆಗೆ ನೋಟಿಸ್ ಕೊಟ್ಟು ಜಾರಿ ಮಾಡಿ ಅವ್ರಿಗೆ 10 ಡೇಸ್ ಅವಕಾಶ ಕಂಪ್ಲೀಟ್ಲಿ ಸೆಟಪ್ ಮಾಡಬೇಕು. ಮತ್ತು ಇದರಲ್ಲಿ ನನ್ನ ಮಾಲೀಕರೇ ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ, ಇಲ್ಲಿ ಕೆಲಸ ಮಾಡೋರು ಇರ್ತಾರೆ. ಹೌದೌದು, ಇವ್ರದ್ದು ಜವಾಬ್ದಾರಿ ಇದೆ, ಅದನ್ನು ನೋಡ್ಕೊಳ್ಬೇಕಲ್ಲ. ಈಗೆಲ್ಲ AI ಬಂದಿದೆ, ಇವಾಗ ಕ್ಯಾಮರಾದಲ್ಲಿ ನೋಡ್ಬೋದಲ್ಲ, ಮನೇಲಿ ಕೂತ್ಕೊಂಡು ನನ್ನ ಕಿಚನ್ ಹೇಗಿದೆ, ನಂದು ಅಡುಗೆ ಮಾಡೋದು ಎಣ್ಣೆ ಹೇಗಿದೆ ಅಂತ ಅಲ್ಲಿಂದ ನೋಡ್ಬೋದು ಡೈರೆಕ್ಟ್. ಸೊ ಬೇರೆ ಜಸ್ಟ್ ಈಗ ಬಿಡಬಾರ್ದು. ಮತ್ತು ನೀವು ನೋಡಿ, ನೀವೊಂದು ಬಟ್ಟೆ ಅಂಗಡಿ ಹೋದರೂ ಕೂಡ ನೀವು ಸ್ವಲ್ಪ ಕಡಿಮೆ ಮಾಡಿ ಅಂತ ಜನ ಕೇಳ್ತಾರೆ. ಬಂಗಾರ ರೇಟ್ ಹೋಗಿ ಸ್ವಲ್ಪ ಬಂಗಾರ ಡಿಸ್ಕೌಂಟ್ ಕೊಡಿ ಅಂತ ಕೇಳ್ತಾರೆ. ಎಲ್ಲದೇ ಡಿಸ್ಕೌಂಟ್ ಕೇಳ್ತಾರೆ. ಊಟದಲ್ಲಿಂದ ಬಿಟ್ಟು ಯಾವುದೇ ನೀವು ಹೋಟೆಲ್ಗೆ ಹೋಗಿ ಜನಸೇವೆ ಊಟ ಮಾಡಿ ಅವ್ರು ಏನು ಬಿಲ್ಲಿದೆ ಆ ಬಿಲ್ಲಿಗೆ ದುಡ್ಡು ಕಟ್ಟಿ ಸ್ವಲ್ಪ ಟಿಪ್ಸ್ ಕೊಟ್ಟು ಬರ್ತಾರೆ. ಅವ್ರಿಗೆ ಯಾಕೆ ಇವ್ರು ಮೋಸ ಮಾಡಬೇಕು ಅಂತ. ಕರೆಕ್ಟಾಗಿ ಹೇಳಿದ್ರೆ ನೀವು ಒಂದು 2-3 ಸಂದೇಶ ರವಾನಿಸ್ಬಿಟ್ರಿ ಸರ್. ಒಂದೇನಪ್ಪ ಅಂದರೆ, ನಾವು ಡೋಂಟ್ ಕೇರ್ ಆ್ಯಟಿಟ್ಯೂಡ್ ನಮ್ಮದು ನಂಬರ್ 1. ನಂಬರ್ 2 ಏನು ಅಂದರೆ, ನಾವು ದೊಡ್ಡವ್ರನ್ನೂ ಕೂಡ ಬಿಡಲ್ಲ. ನಂಬರ್ 2,
ನಂಬರ್ 3 ಏನಪ್ಪ ಅಂತಂದರೆ ಜನರಿಗೆ ಒಂದು ಸಂದೇಶ ರವಾನಿಸಿದ್ರಿ, ಗೊತ್ತಾಯ್ತಾ, ನಾವು ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಪರವಾಗಿರ್ತೀವಿ ಅನ್ನುವಂಥ ಸಂದೇಶ ರವಾನಿಸಿತ್ತು. ಆದರೆ ಏನು ಅಂದರೆ ಇದು ಕಂಟಿನ್ಯೂ ಆಗಬೇಕು ಸರ್. ಯಾಕಂದರೆ ನಿಮ್ಗೆ ಗೊತ್ತಿದೆ ಈ ಆರೋಗ್ಯ ಇಲಾಖೆ ಮತ್ತು ಈ ಜೊತೆಗೆ ಈ ಹೋಟೆಲ್ಗಳದ್ದು ಅದೆಲ್ಲ ಇದೆಲ್ಲ ಕಥೆಗಳು, ಅದು ಒಂದು ದಿನಕ್ಕೆ ಸರಿ ಮಾಡುವಂಥ ಆಟ ಅಲ್ಲ ಸರ್. ಅಲ್ಲ, ಕರೆಕ್ಟ್, ಸತ್ಯ. ಅದಕ್ಕೆ ನಿರಂತರವಾಗಿ ಏನು ಮಾಡಬೇಕು ಅಂತ ಇದ್ದೀರಿ? ಈಗ ನಮ್ಮಲ್ಲಿ ಈ ಫುಡ್ ಸೇಫ್ಟಿ ಮತ್ತು ಡ್ರಗ್ ಸೇಫ್ಟಿಯಲ್ಲಿ ಸ್ಟಾಫ್ ಕಡಿಮೆ, ಪ್ರತಿಯೊಂದು ಕಡೆ ನಮಗೆ ರೇಡ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮಗೆ ಬಾರ್ ಕೋಡ್ ಅಂತ ಮಾಡಿದ್ದೇವೆ, QR ಕೋಡ್. QR ಕೋಡಿಗೆ ನೀವು ಒಂದು ಹೋಟೆಲ್ಗೆ ಹೋಗಿದ್ದೀರಿ, ಅಲ್ಲಿ ಏನಾದರೂ ನಿಮಗೆ ಏನಾದರೂ ಕಂಡು ಬಂದ ತಕ್ಷಣ QR ಕೋಡಲ್ಲಿ ಮಾಡಿದರೆ ಫೋಟೋ ತೆಗೆದು ಕಳಿಸಾಯಿತು. ನಮ್ಮ ಸ್ಥಳೀಯ ಮಟ್ಟದ ಆಫೀಸರ್ ಬಂದು ಯಾವ್ದು ಬೇಕು ಅದನ್ನು ಚೆಕ್ ಮಾಡ್ತಾನೆ. ಚೆಕ್ ಮಾಡಿ ಅದು ನೋಟಿಸ್ ಜಾರಿ ಮಾಡಿ ಎಲ್ಲ ಕೂಡ ಪ್ರೋಸೆಸ್ಸಿಂದ ಸ್ಟಾರ್ಟ್ ಆಗ್ತದೆ. ಸೊ ಹಾಗೇನಾಗ್ತದೆ, ನಮಗೆ ಯಾವುದು ಸರಿ ಇಲ್ಲ ಅದನ್ನೇ ಹೋಗಿ ನಾವು ಪತ್ತೆ ಹಚ್ಚುವಂತ ಆಗ್ತದೆ. ಕರೆಕ್ಟ್. ಎರಡನೇದೇನು, ಜನರಿಗೆ ಕೂಡ ನೇರ ಸಂಪರ್ಕ ಒಂದು ಅವಕಾಶ ಸಿಗ್ತದೆ. ಇಲ್ಲದೆ ಹೋಗ್ತಾ ಕಾಣ್ತದೆ ಹೋಟೆಲ್ಸ್ ಊಟ ಸರಿ ಇಲ್ಲ ಎಂತ ಯಾರಿಗೆ ಹೇಳೋದು, ಮಾಲೀಕರಿಗೆ ಹೌದು ಇದೆ ಅಂತೇಳಿ ಒಂದು ಆ ಕಡೆಗೆ ಬಿಲ್ ಫ್ರೀ ಮಾಡಿ ಅನ್ಬಿಟ್ಟು ಅಲ್ಲಿಂದ ಮುಗಿಸ್ತಾರೆ. ನೆಕ್ಸ್ಟಿಗೆ ಪ್ರಾಬ್ಲಮ್ಮು ಇದು ತಗೊಂಡು ಈಗ ಹೋಟೆಲ್ ಮಾಲೀಕರಿಗೆ ಕೂಡ ಹೆದರಿಕೆ ಇರ್ತದೆ. ಏನು ಮೊಬೈಲಲ್ಲಿ ಬಾರ್ ಕೋಡಲ್ಲಿ ತೆಗೆದುಕೊಂಡು ನೇರವಾಗಿ ಒಂದು ಕನೆಕ್ಷನ್ ಆಗಿ ಬಿಟ್ಟಿದೆ, ನಾನು ನಮ್ಮ ಮೇಲೆ ಆ್ಯಕ್ಷನ್ ತೆಗಿತಾರೆ ಅಂತ ಹೇಳಿಕೊಂಡು ಅವ್ರಿಗೂ ಆದಷ್ಟು ಒಂದು ಅದನ್ನು ಸ್ವಚ್ಛತೆ ಮತ್ತು ನೀಟಾಗಿರಲಿಕ್ಕೆ ಎಲ್ಲ ಅವರ ಸ್ಟಾಫ್ಗೆ ವಾರ್ನಿಂಗ್ ಇವತ್ತು ಈಗಲೇ ಕೊಡ್ತಾ ಇವತ್ತು ಇದ್ದಾರೆ. ಅದೇ ಫಾರ್ಮಸ್ಯೂಟಿಕಲ್ ಕಂಪನಿ. ಈಗ ಅಲ್ಲಿಗೆ ಬಂದುಬಿಡ್ತೀನಿ ಸರ್, ನಿಜಕ್ಕೂ ಒಳ್ಳೆ ಕೆಲಸ ನೀವು ಮಾಡ್ತಿರೋದು ಇದೆಯಲ್ಲ. ಈಗ ನೋಡಿ, ನಾವು ಈ ವಿಮಾನದಲ್ಲಿ ಏನಾದರೂ ಒಂದು ಚೂರು ವ್ಯತ್ಯಾಸ ಆದ ತಕ್ಷಣವೇ ಅದಕ್ಕೊಂದು ವ್ಯವಸ್ಥೆ ಇರುತ್ತೆ, ನಾವು ತಕ್ಷಣ ತೆಗೆದುಬಿಟ್ಟು ನಾವು ಸಂಬಂಧಪಟ್ಟಂಥ ಇಲಾಖೆಗೆ ಹಾಕ್ಬಿಡ್ತೀವಿ ಅಂತ. ರೈಲ್ವೆನಲ್ಲೂ ಕೂಡ ಅದು ಬಂದಿದೆ ನೋಡಿ. ಇದರಲ್ಲಿ ಹುಳು ಇತ್ತು ಅಥವಾ ನೀರು ಎಕ್ಸ್ಪೈರಿ ಆಗಿತ್ತು, ಇದೆಲ್ಲದನ್ನು ಕೂಡ ಮಾಡ್ತಾರೆ. ಹೋಟೆಲ್ಗಳಿಗೆ ಅದಿರಲಿಲ್ಲ, ದಟ್ ಇಸ್ ವೆರಿ ಗುಡ್. ಆದರೆ ಇಲ್ಲಿ ಕೆಲವೊಂದು ಅಪಾಯಗಳಿದೆ ಖಾದರ್ಜಿ. ಏನು ಅಂತಂತಂದರೆ ಅದನ್ನೇ ಅಧಿಕಾರಿಗಳು ಬಂಡವಾಳ ಮಾಡ್ಕೊಂಡ್ಬಿಡಬಾರ್ದು. ಈ ಕೆಲವರು ಜೀವ ತಿನ್ನೋಕ್ಕೋಸ್ಕರ, ಜೀವ ಅರಿಯೋಕ್ಕೋಸ್ಕರ ಅದು ಟೂಲ್ ಆಗಿಬಿಡಬಾರ್ದು. ಸುಮ್ಮನೆ ಹೋಟ್ಲ್ಗಳಿಗೆ ಹೋಗೋದು ಅಥವಾ ಯಾರಿಗೋ ಹೇಳಿಬಿಟ್ಟು ಯಾರೋ ಒಂದು ಇದು ಮಾಡಿ ಒಂದು ಲಾಡ್ಜ್ ಮಾಡೋದು, ಇವ್ರು ಹೋಗಿ ಪದೇ ಬಾಗಿಲು ತಟ್ಟೋದು, ಹಂಗಾಗಬಾರ್ದು. ನಂಬರ್ 1. ನಂಬರ್ 2 ಏನು ಅಂತಂತಂದರೆ ರಾತ್ರೋರಾತ್ರಿ ಅವ್ರನ್ನ ಕರೆಸಿ ಹಿಂಸೆ ಕೊಡೋದು, ಅದೆಲ್ಲವೂ ಕೂಡ ಮಾಡಬಾರ್ದು. ಜೊತೆಗೆ ಏನಂತಂದರೆ ಲಂಚಕ್ಕೆ ಮೂಲ ಆಗಬಾರ್ದು ಸರ್. ಕರೆಕ್ಟ್. ಯಾಕಂದರೆ ಹೋಟೆಲ್ನವರು ಈಗ ಹೋಟೆಲ್ ನಿಭಾಯಿಸುವಂಥದ್ದೇ ಒಂದು ದೊಡ್ಡ ಕಷ್ಟ ಆಗಿದೆ. ಇಂಥದ್ರಲ್ಲಿ ಇದಾಗಬಾರ್ದು. ಇಂಥ ಅಪಾಯಗಳಿದೆ, ತಾವು ಅದನ್ನು ನೋಡ್ಕೋಬೇಕು. ಅಂದರೆ ಅದಕ್ಕೆ ಈ QR ಕೋಡು ಒಂದು ಮಾದರಿ. ಮುಂಚೆ ನೇರನಾರ ಹೋಗ್ತಾಯಿದ್ರು, ಏನು ಪ್ರೂಫ್ ಇಲ್ಲ, ಒಟ್ಟಾರೆ ಒಂದು ಹೋಗ್ತಾ ಇರೋದು ಸರಿ ಉಂಟಾ ಇಲ್ವಾ, ನಮಗೆ ಅದು ಹೌದು ಉಂಟಾ, ಕಂಪ್ಲೇಂಟ್ ಬಂದಿದೆ ಏನು ಕೂಡ ಗೊತ್ತಿಲ್ಲ. ಈಗ ಯಾರಿಂದ ಕಂಪ್ಲೇಂಟ್ ಬಂದಿದೆ, ಯಾವಾಗ ಬಂದಿದೆ ಎಲ್ಲ ಕೂಡ ಡೇಟಾ ನಮಗೆ ಸಿಗ್ತದೆ. ಈ ಅಧಿಕಾರಿ ಹೋಗಿದ್ದಾನ ಇಲ್ವಾ, ಮತ್ತು ಅಲ್ಲಿ ಪ್ರಾಬ್ಲಮ್ ಏನು, ನಮ್ಗೆ ಇಚ್ಛೆದವನು ಕೌಂಟರ್ ಚೆಕ್ ಮಾಡು, ಯಾರು ಕೊಟ್ಟಿದ್ದಾನೆ ಮಾಡಬೇಕು. ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ನಿಮ್ಗೆ ಗೊತ್ತಿದೆ, ನಿಮ್ಮ ಇಲಾಖೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಇಲಾಖೆನಲ್ಲೂ ಇದೆ, ತಮ್ಮವ್ರನ್ನೇ ಬಿಟ್ಟು ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿಸಿ ಅಲ್ಲಿಂದ ಜೀವ ಹರಿಯುವಂಥದ್ದು ಕೂಡ ಇದೆ. ಆಮೇಲೆ ಹೋದಂಥ ಸಂದರ್ಭದಲ್ಲಿ ಸರ್ 1-10 ಕಂಡು ಬಿಡ್ತವೆ ಅಂತ ಅವ್ರಿಗೆ. ಹೌದು, ಸತ್ಯ. ಒಂದಲ್ಲ ಒಂದು ಜನ ಸಿಗ್ತದೆ. ಅದು ಅವರಿಗೆ ಅದ್ಭುತವಾದಂಥ ಅಸ್ತ್ರ ಆಗಬಾರ್ದು ಅಂತ. ಇಲ್ಲ, ಖಂಡಿತ ಅದನ್ನು ನಾವು ಅದರ ಬಗ್ಗೆ ನಾವು ಅದನ್ನು ಏನು ಸ್ಟ್ರೀಮ್ಲೈನ್ ಮಾಡ್ತೇವೆ, ಆದಷ್ಟು ಜನರಿಗೆ ಕೂಡ ತೊಂದರೆ ಆಗಬಾರ್ದು. ನಮ್ಮ ಉದ್ದೇಶ ಇದೆಲ್ಲ ಮಾಲೀಕರಿಗೆ, ಗ್ರಾಹಕರಿಗೆ ಇಬ್ಬರಿಗೂ ಪ್ರಯೋಜನ ಆಗಬೇಕು. ಕ್ಲೀನ್ ಇದ್ದರೆ ಜನ ಜಾಸ್ತಿ ಬರ್ತಾರೆ, ನಿಜ. ಸ್ವಚ್ಛತೆ ಮತ್ತು ರುಚಿಕರ ಆದರೆ ಅಲ್ಲಿ ಜಾಸ್ತಿ ಬರ್ತಾರೆ. ಸೊ ಜನರಿಗೆ ಆರೋಗ್ಯ ಪೂರಕವಾಗಿರುವಂಥ ಒಂದು ಲೇಬಲ್ ಬರಬೇಕು. ಅದಕ್ಕೆ ಇದ್ದು ಬರೀ ಅಲ್ಲಿಗೆ ಮಾತ್ರ ಅಲ್ಲ, ನಮ್ಮ ಈ ಫುಡ್ಡಿಗೆ ಮಾತ್ರ ಅಲ್ಲ, ನಾವು ಫಾರ್ಮಸಿ ಕಂಪನಿ ಕೂಡ ಆಗ್ತೇವೆ. ಯಾಕೆ ಎಕ್ಸ್ಪೈರಿ ಡೇಟ್ ಬರ್ತದೆ, ಇನ್ನೊಂದು ಬರ್ತದೆ ಸರ್, ಡೌಟ್ ಅವ್ನು ತಕ್ಷಣ ತೆಗೆಸಿ ಕಳಿಸಿದರೆ ಅದು ಇಮಿಡಿಯೇಟಿಗೆ ಫುಡ್ಡಿಗೆ ಅಂದರೆ ಫುಡ್ ಡಿಪಾರ್ಟ್ಮೆಂಟ್ ಹೋಗ್ತದೆ, ನಮ್ಮ ಅದು ಫುಡ್ ಸೇಫ್ಟಿಗೆ. ಫಾರ್ಮಸಿಟಿ ನಮ್ಮ ಡ್ರಗ್ ಕಂಟ್ರೋಲಿಗೆ ಹೋಗ್ತದೆ. ಸೊ ಅವರೊಳಗೆ ತನಿಖೆ ಮಾಡಿಕೊಂಡು